ಮಜಬಾ ಮಜ ಭಾರತ ಮಜಬಾ ಮಜ ಭಾರತ ಮಜಬಾ ಮಜ ಭಾರತ ಮಜಬಾ ಮಜ ಭಾರತ. ಹಾಯ್ ಎಲ್ರಿಗೂ ನಮಸ್ಕಾರ. ಸ್ವಿಚ್ ಹಾಕಿದ್ರೆ ಫ್ಯಾನ್ ತಿರ್ಗತ್ತೆ, ಪೆಡಲ್ ತುಳಿದ್ರೆ ಸೈಕಲ್ ಚಕ್ರ ತಿರ್ಗತ್ತೆ, ಚಾಟಿ ಬೀಳ್ಸಿದ್ರೆ ಬುಗ್ರಿ ತಿರ್ಗತ್ತೆ, ಕಪಾಳಕ್ ಬಿಟ್ರೆ ತಲೆ ತಿರ್ಗತ್ತೆ. ಭೂಮಿ ಸೂರ್ಯನ್ ಸುತ್ತ ತಿರ್ಗತ್ತೆ, ಗಡಿಯಾರದ ಮುಳ್ಳು ತಿರುಗ್ತಾನೇ ಇರುತ್ತೆ. ಈ ತಿರುಗೋ ಭೂಮಿನಲ್ಲಿ ಗಡಿಯಾರದ ಮುಳ್ಳು ರಾತ್ರಿ 8 ಗಂಟೆಗೆ ಬಂದಾಗ ಇಡೀ ಕರ್ನಾಟಕ ಕಲರ್ ಸೂಪರ್ ಕಡೆ ತಿರುಗ್ ನೋಡತ್ತೆ. ಯಾಕೆ ಅಂದ್ರೆ ಇದು ಮಜಾ ಭಾರತ ಸೀಸನ್ 3 ಮಜಾ ಫುಲ್ಲು. ಇವತ್ತಿನ ಈ ಮಜಾ ಭಾರತದ ಎಪಿಸೋಡ್ಸ್ಗೆ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡ್ಕೊಂಡ್ ಬಿಡೋಣ. ಗುರುಗಳ ಗುರು, ಮಜಾ ಭಾರತದ ಮಹಾಗುರು ನಮ್ಮ ಗುರುಜಿಗೆ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸುರಿ. ಬಾನಿಂದ ಜಾರಿ ಬಂದ ತಾರೆ, ಮಜಾ ಭಾರತದ ಧ್ರುವ ತಾರೆ ರಚಿ, ವೆಲ್ಕಮ್. ಆಲ್ ದಿ ಬೆಸ್ಟ್. ಮಜಾ ಭಾರತದ ಖ್ಯಾತ ಕಮಿಡಿಯನ್ ಲ್ಯಾಗ್ ಮಂಜ ಇನ್ ಮುಂದೆ ಬರೀ ನೆನಪಷ್ಟೇ. ಇವತ್ತು ಅವರನ್ನ ಕಾರಾಗೃಹದಲ್ಲಿ ನೇಣ್ ಹಾಕ್ತಾ ಇದ್ದಾರೆ. ಅವ್ರು ಮಾಡಿದ ತಪ್ಪಾದ್ರೂ ಏನು, ಅವರ ಶಿಕ್ಷೆಗೆ ಜನ ಒಪ್ತಾರಾ? ನೋಡ್ಕೊಂಡ್ ಬನ್ನಿ. ಎದೆ ಗಟ್ಟಿಗೈತೆ ಅಂತ ಟಚ್ ಮಾಡಕ್ ಹೋಗ್ಬೇಡ. ನನ್ನ ಮೈಯಾಗ ಎಷ್ಟು ಪೊಗರೈತಿ ಅಂತ ಚೆಕ್ ಮಾಡಕ್ ಹೋಗ್ಬೇಡ. ಶಿಡಿಸಾಡ ಹೊಡೆದು ಬಿಡ್ತೀನಿ. ಶಿವ ಶಿಡಿಸಾಡೋ ಶಿವ ಇಸ್ ನಾಟ್ ಎ ಬ್ರ್ಯಾಂಡ್, ಇಟ್ಸ್ ಎ ಟ್ರೆಂಡ್. ಕಾಣಿಸುವ 3 ಸಿಂಹಗಳು ನ್ಯಾಯ, ನೀತಿ, ಧರ್ಮದ ಪ್ರತಿರೂಪವಾಗಿದ್ರೆ ಕಾಣಿಸ್ತಾ ಇರೋ 4ನೇ ಸಿಂಹನೇ ಶಿಡಿಸಾಡೋ ಶಿವ. ಇಲ್ಲಿ ದಮ್ಮು ಅನ್ನೋದಿದ್ರೆ ನಿನಗೆ ಎಷ್ಟು ಜನ ಬೇಕಾದ್ರೂ ಅಷ್ಟು ಜನ ಕರ್ಕೊಂಡ್ ಬಾ. ಐ ಆಮ್ ರೆಡಿ ಟು ಫೇಸ್. ಏನಾಯ್ತು ಅಂತ ನೋಡ್ಕೊಳಕ್ಕೂ ಮುಂಚೆ ಕಾಮಿಡಿ ಮಾಡಿ ನಗ್ಸಿ ಹೋಗ್ತಾ ಇರ್ತೇನೆ. ಮಜಾ ಭಾರತದ ಮಂಜು ಪಾವ್ಗಡ ಅಲಿಯಾಸ್ ಲ್ಯಾಗ್ ಮಂಜು ಅನ್ನೋರು ಫಸ್ಟ್ ನೈಟ್ ಸ್ಕಿಟ್ ಮಾಡಿ ಹೆಣ್ಣು ಮಕ್ಕಳ ಮೇಲೆ ಸ್ಕಿಟ್ ಮಾಡಿ ಕರ್ನಾಟಕದಲ್ಲಿರೋ ಹೆಣ್ಣು ಮಕ್ಕಳ ಮೇಲೆ ಅವಮಾನ ಮಾಡಿದ್ದಾರೆ. ಇದಕ್ಕೆ ಹೆಣ್ಣು ಮಕ್ಕಳ ಸಂಘ ಉಗ್ರ ಹೋರಾಟ ಮಾಡಿ ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕೆಂದು ನಿರ್ಧರಿಸಿದ್ದಾರೆ. ಇದಕ್ಕೆ ಸರ್ಕಾರ ಹಾಗೂ ಕೋರ್ಟು ಗಲ್ಲು ಶಿಕ್ಷೆಗೆ ಆಜ್ಞೆ ಮಾಡಿದೆ. ಸರ್, ಆ ಮಹಾನ್ ಭಾವನ್ಗೋಸ್ಕರ 2 ನಿಮಿಷ ಮೌನಾಚರಣೆ ಮಾಡ್ಬಿಡೋಣ ಸರ್. ಆ ಕೈದಿ 420 ಬರಕ್ ಹೇಳಿ. ಮಂಜು ಪಾವ್ಗಡ, ಯುವರ್ ಗೋಲ್ಡನ್ ಟೈಮ್ ಈಸ್ ಸ್ಟಾರ್ಟ್, ಟೈಮ್ ಈಸ್ ಬಿಗನ್. ಅಣ್ಣಂಗ್ ಸೌಂಡ್ ಅಂತ ಆಗಲ್ಲ, ಸೌಂಡ್ ಮಾಡ್ಬೇಡ. ಮಂಜು ಪಾವ್ಗಡ ಅವರೇ, ಏನಾದ್ರು ಹೇಳ್ಬೇಕು ಅನಿಸ್ತಾ ಇದೆಯಾ? ಸ್ಟ್ರಾಬೆರಿ ಫ್ಲೇವರ್ ನಾವ್ 2 ಐಸ್ ಕ್ರೀಮ್ ಬೇಕಾಗಿತ್ತು. ಇದಕ್ಕೆ ಆಸೆ ಏನಲ್ಲ, ಚೀಟಿ ಅಂತಾರೆ.
ಬೇರೆ ಏನಾದ್ರು ಇದ್ರೆ ಹೇಳು. ಅರ್ಜೆಂಟ್ ಆಗಿ ವಿಜಯನಗರಕ್ಕೆ ಹೋಗ್ಬೇಕಾಗಿತ್ತು. ಸಾಯ್ಬೇಕಾದ್ರು ಏನಲ್ಲ ನಿನ್ನ ಆಸೆ. ಮಂಜು ಪಾವಗಡವ್ರೆ, ಸಾಯುವಾಗ ಬಾಡಿಗೆ ಸ್ಟ್ರೆಸ್ ಮಾಡ್ಕೋಬಾರ್ದು. ಕೊನೆ ಆಸೆ ಹೇಳಿದ್ರೆ ಏನಾದ್ರು ಹೇಳು. ಗುರು ಸರ್ ಜೊತೆ ಫೋನಲ್ಲಿ ಮಾತಾಡ್ಬೇಕು. ಹಲೋ, ಅವ್ನ ಮೊಬೈಲ್ ತಗೊಂಬ ಹೋಗಿ. ಲೇ, ಸಾಯಕ್ಕೂ ಮುಂಚೆ ಯಾರಾದ್ರೂ ಹೆಂಡತಿ ಜೊತೆ ಮಾತಾಡ್ಬೇಕು, ಮಕ್ಕಳ ಜೊತೆ ಮಾತಾಡ್ಬೇಕು ಅಂತಾರೆ. ನೀನೇನು ಗುರು ಸರ್ ಜೊತೆ ಮಾತಾಡ್ಬೇಕು ಅಂತೀಯ? ಕಾರಣ ಎಲ್ಲ ನಿಂಗೆ ಬೇಕಾಗಿಲ್ಲ, ಹೇಳ್ದಷ್ಟು ಮಾಡಲಿ. ಮರ್ಯಾದೆ ಕೊಡು. ಮಾಡಲಿ. ಮರ್ಯಾದೆ ಕೊಡು. ಸಾರಿ, ಗುರು ಸರ್ ಮೊಬೈಲು ಸ್ವಿಚ್ ಆಫ್ ಆಗಿದೆ. ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರ. ಮೋಸ್ಟ್ಲಿ ನನ್ ಗಲ್ಗ ಆಗ್ತಾ ಇದಾರೆ ಅಂತ ನೋವಿಂದ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿರ್ಬೇಕು. ಇಲ್ಲ, ಸಾಯ್ಬೇಕಾದ್ರೂ ಈ ನನ್ನ ಮಗ ಕಾಟ ಕೊಡ್ತಾನೆ ಅಂತ ಭಯದಿಂದ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೇನೋ. ಖಚಿತ ಮೇಡಮ್ ಜೊತೆ ಏನಾದ್ರು ಮಾತಾಡ್ತೀಯಾ? ಮೇಡಮ್ ಹೆಸರು ಹೇಳಿದ ತಕ್ಷಣ ಯಾಕೆ ಹಿಂಗ್ ಉಗ್ರ ನರಸಿಂಹ ಆಗ್ಬಿಟ್ಟೆ? ಮನೆ ಮನೆಗೆ ಹೋಗಿ ಹೆಣ್ಣು ಮಕ್ಕಳಿಗೆ ರೊಚ್ಚಿಗೆ ಎಪ್ಸಿ ನನ್ನ ಗಲ್ಲಾಗಂಗೆ ಮಾಡಿದ ಕಾರಣ ಅವ್ರೇ. ಓಕೆ, ಯುವರ್ ಟೈಮ್, ಗೋಲ್ಡನ್ ಟೈಮ್ ಈ ಸ್ಟಾರ್ಟ್. ಇವನನ್ನ ಗಲ್ಲಿಗೆ ಹಾಕು. ನಿಂಗಪ್ಪ, ಮದುವೆ ಆದ್ಮೇಲೆ ನೀನ್ ಎಷ್ಟು ದಿನ ಸಂತೋಷವಾಗಿದ್ದೀಯಾ? ಮಂಜಣ್ಣ, ಯಾವ ಬಾಯಲ್ಲಿ ಅಂತ ಹೇಳಣ್ಣ. ಅನ್ನತ್ತಿನ ಬಾಯಲ್ಲಿ ಹೇಳು. ನನ್ನ ಸರ್ವಿಸ್ ಅಲ್ಲಿ ಕೈಯಿಂದ ಎಷ್ಟೋ ಜನನ್ನ ಗಲ್ಲಿಗೆ ಹಾಕಿದ್ದೀನಿ. ಆದ್ರೆ ನನ್ನ ಹೆಂಡತಿ ಡೈಲಿ ಮಾನಸಿಕವಾಗಿ ಗಲ್ಲಿಗೆ ಏರಿಸ್ತಾ ಇದ್ದಾಳಣ್ಣ, ಗಲ್ಲಿಗೆ ಏರಿಸ್ತಾ ಇದ್ದಾಳೆ. ಸರ್, ಇಂಥ ಮಹಾನ್ ಭಾವನ ನಾನು ಗಲ್ಲಿಗೆ ಹಾಕ್ಬೇಕಾ? ಆಗಲ್ಲ ಸರ್, ಆಗಲ್ಲ. ನಾನು ಈಗಿಂದೀಗ್ಲೇ ಬೇಕಾದ್ರೆ ಕೆಲಸ ಬಿಟ್ಬಿಡ್ತೀನಿ ಸರ್. ನನಗೂ ದುಃಖ ಆಗ್ತಾ ಇದೆ ನಿಂಗಪ್ಪ. ನಾವು ಮಾಡೋ ಕೆಲಸನ ಇವನು ಸ್ಕಿಟ್ ಅಲ್ಲಿ ಮಾಡಿದನಲ್ಲ ಅಂತ ಖುಷಿ ಆಗ್ತಾ ಇತ್ತು. ಆದ್ರೆ ಕಾನೂನು ವಿರುದ್ಧವಾಗಿ ಏನು ಮಾಡಕ್ಕಾಗಲ್ಲ. ಇವನನ್ನ ಗಲ್ಲಿಗೆ ಹಾಕು. ನೀನ್ ಯಾಕೆ ಹೇಳ್ತಿದ್ದಿ? ಯಾಕೆ ನಾ ಗಂಡ್ಸಲ್ವಾ? ನನ್ನ ಮದುವೆ ಆಗಿಲ್ವಾ? ನನಗೇನು ಹೆಂಡ್ತಿನೇ ಇಲ್ವಾ? ಸ್ಟೇಷನ್ ಅಲ್ಲಿ ಮಾತ್ರ ಸಿಡಿಸಾಡ ಶಿವ, ಸಿಡಿಸಾಡ ಶಿವ ಅಂತೀನಿ ನಿಂಗಪ್ಪ. ಮನೆಗೆ ಹೋದ್ರ ಮೇಲೆ ನನ್ನ ಹೆಂಡ್ತಿನೇ ಸಿಡಿಸಾಡ್ತಾಳೆ ನಿಂಗಪ್ಪ. ನಮ್ಮೆಲ್ಲ ಇಷ್ಟಗಳಿಗೆ ಇಷ್ಟು ದಿನ ಬುನಾದಿಯಾಗಿದ್ದವನು ಇವತ್ತು ಸಮಾಧಿಗೆ ಹೋಗ್ತಾ ಇದ್ದಾನಲ್ಲ ಸರ್. ಸರ್, ನಾನು ಹೇಳಿಲ್ವಾ ಸರ್, ನಾನು ಬೇಕಾದ್ರೆ ಕೆಲಸ ಬಿಟ್ಟು ಬರ್ತೀನಿ, ಆದ್ರೆ ಈ ಮಹಾನ್ ಭಾವನ ಗಲ್ಲಿಗೆ ಹಾಕಲ್ಲ ಸರ್. ನಿಂಗಪ್ಪ, ನಾವ್ ಮಾಡ್ತಿರೋ ತಪ್ಪು ಅಂತ ಗೊತ್ತು. ಕಷ್ಟ ಇದ್ರು, ನೋವಿದ್ರು, ಪ್ರಪಂಚ ಪಳೆಯಾದ್ರು ಇವನನ್ನ ಗಲ್ಲಿಗೆ ಹಾಕ್ಲೇಬೇಕು. ಹಾಕು. ಅಯ್ಯೋ ದೇವ್ರೆ, ಈ ದೃಶ್ಯವನ್ನು ನೋಡಲು ನನಗೆ 2 ಕಣ್ಣುಗಳನ್ನು ಕೊಟ್ಟೆ ಅತ್ತಂದೆ. ಮಂಜು ಪೌಗಡನಿಗೆ ಧಿಕ್ಕಾರ, ಮಂಜು ಪೌಗಡನಿಗೆ ಧಿಕ್ಕಾರ. ಇದು ಹೆಣ್ಣು ಹುಲಿ, ಕನ್ನಡ ಹೆಣ್ಣು ನಾನು, ಸಿಡಿದದ್ರ ಮಿಷನ್ ಗನ್ನು, ನಾನ್ ಹೆಜ್ಜೆ ಇಟ್ರೆ ಎಂದು ಸೋಲಲ್ಲ, ಕಣ್ಣಿಟ್ರೆ ಬಂದೆ ಗುರಿ ಬಂದೆ ಪಟ್ಟು. ಮೊದ್ಲು ಅವನಿಗೆ ನೇಣಿಗೆ ಹಾಕಿ ಸಾಕಮ್ಮ, ಇಳಿಸ್ರಿ. ನಿಲ್ಸಮ್ಮ. ಮನೇಲಿ ಗಂಡನ್ ಜುಟ್ಟು ಹಿಡ್ಕೊಂಡಂಗಲ್ಲ, ಕಾನೂನು ಏನು ಹಿಡ್ಕೊಳಕ್ಕಾಗಲ್ಲ. ಅದನ್ನ ಮೊದಲು ತಿಳ್ಕೊ ನೀನು. ಹಾಗಿದ್ರೆ ಮೊದ್ಲು ಅವನನ್ನ ನೇಣಿಗೆ ಹಾಕಿ. ಅಲ್ಲ, ನೇಣಾಕದಂಗಿರ್ಲಿ, ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಗಿಚ್ಚಿ ಗಿಚ್ಚಿ ಗಿಲಿಗಿಚ್ಚಿ ಸಂಘದ ಅಧ್ಯಕ್ಷೆ, ಮಹಿಳಾ ಸಂಘದ ಅಧ್ಯಕ್ಷೆ ಗಿರಿಜಾ. ಅಂತ ತಪ್ಪು ನಾನೇನ್ ಮಾಡಿದ್ದೀನಿ? ಏನ್ ಮಾಡಿದ್ಯಾ ಪಾಪ? ಇದುವರೆಗೂ ಹೆಣ್ಮಕ್ಳ ಬಗ್ಗೆ ಎಷ್ಟು ಸ್ಕಿಟ್ಗಳೆಲ್ಲ ಮಾಡಿದ್ಯಾ? ಅವ್ರ ಮನಸ್ಸಿಗೆ ಎಷ್ಟು ನೋವನ್ ಮಾಡಿದ್ಯಾ? ಅವ್ರ ಭಾವನೆಗೆ ಧಕ್ಕೆ ಉಂಟು ಮಾಡಿದ್ಯಾ? ನಿನ್ ಜನ್ಮಕ್ಕಿಷ್ಟು. ಎಷ್ಟೋ ಫಸ್ಟ್ ನೈಟ್ ಸ್ಕಿಟ್ ಮಾಡಿದ್ಯಾ? ಆ ಫಸ್ಟ್ ನೈಟ್ ಸ್ಕಿಟ್ ನೋಡಿ 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 ಒಂದು ದಂಪತಿಗಳು ಫಸ್ಟ್ ನೈಟ್ ಹೋಗ್ತಾ ಇದ್ರು. ಇವನು ಸ್ಕಿಟ್ ಬರ್ತಾ ಇತ್ತು. ಆ ಹುಡುಗಿ ಇವನು ಸ್ಕಿಟ್ ನೋಡಿ ನಾಚ್ಕೊಂಡು ತೋರ್ಮನೆಗೆ ಹೋದವಳು ಇನ್ನು ಬರ್ಲೇ ಇಲ್ಲ. ಹಾಗಾಗಿ ನಾವು ಹೆಣ್ಮಕ್ಳು ಉಗ್ರ ಹೋರಾಟ ಮಾಡಿ ನಿನ್ನನ್ನು ಇವತ್ತು ಗಲ್ಲಿಗೇರಿಸ್ತಾ ಇದ್ದೀವಿ. ಅಲ್ಲ, ನಗ್ಸ ತಪ್ಪ? ನಗ್ಸ ತಪ್ಪಲ್ಲ, ಆದ್ರೆ
ನಮ್ಮಂತ ಹೆಣ್ಮಕ್ಳ ಮನ್ಸಿಗೆ ನೋವು ಉಂಟು ಮಾಡೋದು ತಪ್ಪು ಕಣೋ. ನಮ್ಮ ಜೀವನ ಹೆಂಗಿತ್ತೋ, ನಮ್ಮ ಜೀವನ ಒಳ್ಳೆ ಗುಲಾಬಿ ಹೂವಿನ ಗಿಡ ಇದ್ದಂಗಿತ್ತು. ಈಗ ಹೂವೆಲ್ಲ ಉದ್ರೋಗಿ ಬರೀ ಮುಳ್ಳು ಮಾತ್ರ ಉಳ್ದಿದೆ. ಹೂವೇ ಕುದುರ್ಸ್ಕೊಳಕ್ ಹೋದ್ರಿ? ಸಾಕ್, ಫಸ್ಟ್ ಅವನ ಗಲ್ಗೆ ಏರ್ಸಿ. ಸಾಕಿ ಇವನ್ನ ಗಲ್ಲಿಗೆ ಏರ್ಸಿ. ನಾನಂತ ತಪ್ಪೇನ್ ಮಾಡಿದ್ದೀನಿ ಮೇಡಮ್? ಹೆಣ್ಮಕ್ಳ ಬಗ್ಗೆ ಸ್ಕಿಟ್ ಮಾಡೋದು ತಪ್ಪ? ಪ್ರಾಪರ್ಟಿ ರೂಮ್ ಅಲ್ಲಿ ಮಂಚ ಸುಮ್ನೆ ಬಿದ್ದಿದೆ, ಅದನ್ನ ಸ್ಕಿಟ್ ಬಳಸಿದ್ದು ತಪ್ಪ ಮೇಡಮ್? ಅವ್ರ್ಯಾರೋ ಪ್ರಸ್ತುಕ್ ಹೋಗ್ಬೇಕಾರೆ ನನ್ನ ಸ್ಕಿಟ್ ನಾನು ನೋಡಿ ನಾಚ್ಕೊಂಡು ಹೋದ್ರೆ ಅದು ನನ್ ತಪ್ಪ ಮೇಡಮ್? ಅವರೇ ಇಷ್ಟು ಮಾತಾದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು? ನಿಂಗಪ್ಪ ಹಾಕು ಕಲ್ಲಿಗೆ. ಅಯ್ಯೋ, ಕಾಮಿಡಿನೇ ಆರೋಗ್ತಿದೆಯಲ್ಲಪ್ಪ. ಇಲ್ಲ, ನಾನಂತೂ ಗಲ್ಲಿಗೆ ಹಾಕಲ್ಲ. ನೀನ್ ಗಲ್ಲಿಗೆ ಹಾಕ್ತಿಯೋ ಇಲ್ಲ ಒಟ್ಟು ಸೀರೆ ಬಿಚ್ಚಾಕಿ ನಾನೇ ಈ ಸೀರೆ ಅವನಿಗೆ ನೇಣಿಗೆ ಹಾಕ್ಲೋ? ಸುಮ್ ಕುತ್ಕಮ್ಮ. ಏನ್ ಸೊಂಟಲ್ಲ ರಾಗಿ ಮಿಷನ್ ತಿರ್ಗ್ತಾವಳ ಆ ಹಗ್ಗಕ್ಕೆ ಏನಾದ್ರು ಜೀವ ಇದ್ದಿದ್ರೆ, ಅಯ್ಯೋ ಇಂಥ ಮಹಾನ್ ಭಾವನ ನಾನು ನೇಣಿಗಾಗ್ತಿದ್ದೀನಲ್ಲ ಅಂತ ಅಕ್ಕ ಕಣ್ಣೀರಿರ್ತಿತ್ತು. ಗೊತ್ತೇ ರೀ ನಿಮ್ಗೆ? ಹಾಕಲ್ಲ ಕಣ್ರಿ, ಹಾಕಲ್ಲ. ನಿಂಗಪ್ಪ, ನಾವು ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತು, ಆದ್ರೆ ಕಾನೂನು ವಿರುದ್ಧವಾಗಿ ಏನು ಮಾಡಕ್ಕಾಗಲ್ಲ. ಇವನನ್ನ ನೇಣಿಗೆ ಹಾಕಿ ಕೋಟಿ ಕನಸುಗಳ ಅರಮನೆಗೆ ಧೈರ್ಯ ನೀಡೋ ಕಾವಲು ನಾನಾಗುವೆನಮ್ಮ. ಭೂಮಿ ನೋಡಿ ಉಳೋ ನೇಗಿಲಿಗೆ ಬಲ. ಅಣ್ಣ ನೀನ್ ಇಲ್ದೇ ನಾವು ಬದುಕಲ್ಲ ಅಣ್ಣ. ಇಡೀ ಗಂಡು ಕುಲದ ದೇವ್ರಣ್ಣ ನೀವು, ದೇವ್ರು. ಅಣ್ಣನ್ನೇನಾದ್ರು ಗಲ್ಲಿಗೆ ಹಾಕಿದ್ರೆ ನಾ ಇಲ್ಲೇ ಕುಯ್ಕೊಂಡು ಸತ್ತು ಆಗ್ಬಿಡ್ತೀನಿ. ಕುಯ್ಕೊಂಡು ಸಾಯ್ಬೇಡ, ಪಾಯಲ್ಲ ಕುಡ್ಕೊಂಡು ಸಾಯಿ. ಅಣ್ಣನ್ಗೆ ಏನಾದ್ರು ಗಲ್ಲಿಗೆ ಹಾಕಿದ್ರೆ ನಾನು ಅಕ್ಕಿ ತಿಂದು ಸಾಯ್ತೀನಿ. ನಂಬೋ ಅಂತ ಮಾತಾಡೋ. ಯಾವನಾದ್ರು ಅಕ್ಕಿ ತಿಂದ್ರೆ ಸಾಯ್ತಾನೇನೋ? ನಾನು ಪ್ಲಾಸ್ಟಿಕ್ ಅಕ್ಕಿ ತಿಂದು ಸಾಯ್ತೀನಿ. ಗಂಡು ಮಕ್ಕಳಿಗೆ ಹೆಂಡತಿರು ಹೊಡೆದಾಗ ಗೊಳೋ ಅಂತ ಬಾತ್ರೂಮ್ ಅಲ್ಲಿ ಅಳ್ತಾ ಕೂರ್ಬೇಕಾದ್ರೆ ಹೊರಗಡೆ ಕರ್ಕೊಂಡ್ಬಂದು ಸಮಾಧಾನ ಮಾಡಿರೋ ಮಹಾನುಭಾವ ಕಣಮ್ಮ ಇವನು. ಜನರು ಭೂಮಿ ಮೇಲೆ ಪ್ರತಿದಿನವೂ ಮುಟೋರಿಲ್ಲ. ಹೋರಾಡೋರು ಸದಾ ಕಾಲ ಸತ್ತವರಂತೆ ಬಾಳೋದಿಲ್ಲ. ಸಮಾಧಾನ ಮಾಡ್ಕೊಳ್ಳಿ. ನೀನ್ ಯಾವತ್ತಾದ್ರೂ ದೇವ್ರು ನೋಡಿದ್ದೀನಮ್ಮ? ನಾನ್ ದೇವ್ರು ನೋಡಿದ್ದೀನಿ. 3 ವರ್ಷದಿಂದ ದೇವ್ರನ್ನ ಜೊತೆಲೇ ಇಟ್ಕೊಂಡು ಓಡಾಡ್ತಾ ಇದ್ದೇನೆ. ನಿಮ್ಮಿಂದ ನಾನು ನಿಮಗಾಗಿ ಇವನು ಯಾವ ಹಳಗಪ್ಪ ಅಂತ ಇವನಿಗೆ ಇಷ್ಟು ಬಿಲ್ಡಪ್ ಕೊಡ್ತಾ ಇದೀರೋ? ಇವನು ಮಾಡಿರೋ ಕಂತ್ರಿ ಕೆಲ್ಸಕ್ಕೆ ಇವತ್ತು ನಾವು ನೇಣೆ ಹಾಕ್ತಾ ಇದೀವಿ. ಅಮ್ಮ, ಇವನಿಗೆ ಎಷ್ಟು ಬಿಲ್ಡಪ್ ಕೊಡ್ತೀರಾ? ಹಲೋ ಇರ್ರಿ, ಯಾಕಂಗ್ ಗಂಟ್ಲರ್ಕತ್ತಾ ಇದ್ದೀರಾ? ಅಲ್ಲ, ನನ್ನ ಮೇಲೆ ಉಗ್ರ ಹೋರಾಟ ಮಾಡೋ ಬದಲು ನಮ್ ದೇಶದಲ್ಲಿರೋ ಉಗ್ರವಾದಿಗಳ ಮೇಲೆ ಹೋರಾಟ ಮಾಡಿದ್ರೆ ನಮ್ ದೇಶ ಆದ್ರೂ ಚೆನ್ನಾಗಿರೋದು. ನಮ್ಮ ಹೆಣ್ಮಕ್ಳ ಪಾಲಿಗೆ ನೀನೇ ಕಣ ಉಗ್ರವಾದಿ. ನಿಂಗಪ್ಪ, ಟೈಮ್ ಆಯ್ತು, ಅವನನ್ನ ಗಲ್ಲಿಗೆ ಹಾಕಿ. ಅಣ್ಣನ್ ಗಲ್ಲಿ ಹಾಕಿದ್ರೆ ನಾವು ಮಾತ್ರ ಯಾರನ್ನೂ ಸುಮ್ಮನೆ ಬಿಡಲ್ಲ. ನಾವು ಹಾಕಕ್ ಬಿಡಲ್ಲ. ಹೌದು, ಅವನ್ ಸಾಯ್ತಾನೆ, ನೀವೆಲ್ಲ ಮನೆಗ್ ಬರ್ರಿ. ಚಾನ್ಸೇ ಇಲ್ಲ. ಅಣ್ಣನ್ ಗಲ್ಲಿಗೆ ಹಾಕಿದ್ರೆ ನಾವು ಬಿಡೋದೇ ಇಲ್ಲ. ಏನ್ ಮಾಡ್ತೀರಾ? ಇಲ್ಲೇ ಕೊಂದಾಕ್ಬಿಡ್ತೀವಿ ನಿಮ್ನ. ಬೇಕಾಗಿಲ್ಲ, ನೀವು ಮನೆಗ್ ಬಂದಿಲ್ಲ ಅಂದ್ರೆ ಇನ್ಮೇಲಿಂದ ಫುಡ್ ಕಟ್. ಫುಡ್ ಇಲ್ಲ ಅಂದ್ರೆ ನಾವು ಬದುಕ್ತೇವೆ, ಆದ್ರೆ ಅಣ್ಣ ಇಲ್ಲ ಅಂದ್ರೆ ನಾವು ಬದುಕಲ್ಲ. ನೋಡಿದ್ರೇನಮ್ಮ, ಫುಡ್ ಇಲ್ಲ ಅಂದ್ರೆ ಅವರು ಬದುಕ್ ಬಿಡ್ತಾರಂತೆ.
ಇನ್ಮೇಲಿಂದ ಫುಟ್ ಕಟ್ ಆದ್ರೆ ಬೆಡ್ಡು ಕಟ್. ಆಗ್ಲಿ ಬಿಡು, ಅದು ಕಟ್ ಆಗ್ಲಿ. ಕ್ಲೀನ್ ಆಗಿ ಯೋಚನೆ ಮಾಡಿ. ಬೆಡ್ಡು ಕಟ್. ಬೆಡ್ ಇಲ್ಲ ಅಂದ್ರೆ ಬದುಕಕ್ಕಾಗಲ್ಲ ಕಣ. ಲ್ಯಾಗ್ ಪಾವಗಡ, ನೀನ್ ಖುಷಿಯಾಗಿರೋದ್ ನೋಡಿದೇವಿ, ನೀನ್ ಕಾಮಿಡಿ ಮಾಡೋದ್ ನೋಡಿದೇವಿ, ಆದ್ರೆ ನಿನ್ ಸಾವು ನಮ್ ಕಣ್ಣೆದ್ರು ನೋಡಕ್ ಆಗಲ್ಲಪ್ಪ. ಲ್ಯಾಗ್ ಮಂಜ ಅಮರ್ ಹೇ, ಪಾವಗಡ ಅಮರ್ ಹೇ, ಪಾವಗಡ ಅಮರ್ ಹೇ. ಅಣ್ಣ ನಿನ್ ಯಾರು ಗಲ್ಲಿಗೇರ್ಸಕ್ ಆಗಲ್ಲ, ಯಾಕಂದ್ರೆ ನೀನ್ ನಮ್ಮಲ್ಲಿ ಇಲ್ಲಿದೆಯಣ್ಣ. ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನಗಾಗಿ ಲಾ 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 ಲಾ, ಲಾ 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 ಲಾ. ಇಂಥ ನನ್ನ ಮಕ್ಕಳಿಗೋಸ್ಕರನೇ ನಾನು ಸ್ಕಿಟ್ ಮಾಡಿದ್ದು. ಸಾಯಕ್ಕಿಂತ ಮುಂಚೆ ಅಮರ್ ರಹೇ ಅನ್ಕೊಂಡು ಹೋಗ್ತಾವ್ರೆ. ಇವರೆಲ್ಲ ಇಷ್ಟ ಹೇಳಿದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು? ಸತ್ತೋಗ್ತೀನಿ. ನಿಂಗಪ್ಪ ನನ್ ಗಲ್ಲಿಗೇರ್ಸೋ. ಅಡ್ಡ ನಿನ್ನೆ ಗಲ್ಲಿಗೇರ್ಸಕ್ಕೆ ನನಗೆ ಧೈರ್ಯ ಬರ್ತಿಲ್ಲ ಅಣ್ಣ. ನಿಂಗಪ್ಪ ರಾಘವೇಂದ್ರ ಮೇಕಪ್ ಇಲ್ದಾಗ ಹೆಂಗಿರ್ತಾರೆ ಅಂತ ನೆನೆಸ್ಕೋ. ಒಂದೇ ಒಂದ್ಸಾರಿ ಜಗಪ್ಪ ಸುಸ್ಮಿತಾ ಜೋಡಿ ನೆನೆಸ್ಕೋ. ಜಗ್ಗಪ್ಪ ಸುಸ್ಮಿತನ್ ಜೋಡಿ ನೆನ್ಸ್ಕೊಳಕ್ಕಿಂತ ನೀನ್ ನ್ಯಾಣ ಹಾಕದೆ ಎಷ್ಟೋ ಬೆಟ್ಟ ಅಡಿಯತ್ತು ಬೇಕೆ. ನಮ್ಮ ಊರ ದೀಪ ಆರಿ ಹೋಯಿತಲ್ಲೋ. ನಿಲ್ಸಿ! ಏಯ್, ಯಾರಮ್ಮ ನೀನು? ನಾನು ಹೆಣ್ಣು. ಏನ್ ಗಂಡು ಮಾಡ್ಬೇಕಾ? ಏಯ್! ಅದೇದಕ್ಕೆ ಬಂದಿದೆ ಬಿಡಿಸಿ ಹೇಳಮ್ಮ. ಮಂಜು ಪಾವಗಡ ಅವ್ರಿಗೆ ಆಗಿರುವ ಗಲ್ಲ ಶಿಕ್ಷಣ ಕೋರ್ಟು ರದ್ದುಗೊಳಿಸಿದೆ. ಇಲ್ಲಿ ನೋಡಿ, ಸ್ಟೇ ಆರ್ಡರ್. ಅಲ್ಲ, ನೀವು ಒಂದು ಹೆಣ್ಣಾಗಿ ನನ್ನ ಮೇಲೆ ಯಾಕೆ ಅಷ್ಟೇ ತಂದಿರೆ? ನೋಡ್ದ್ಯಾ, ಒಂದು ಹೆಣ್ಣು ಮನಸ್ ಪಟ್ರೆ ನಿನ್ನ ಪ್ರಾಣನು ತೆಗಿತಾಳೆ, ಪ್ರಾಣನು ಕಾಪಾಡ್ತಾಳೆ. ಅದು ಹೆಣ್ಣಿಗಿರೋ ಪವರ್. ಸುದಾಸಿ ಕರಣೇಶು ಮಂತಿ. ದಯವಿಟ್ಟು ಕ್ಷಮಿಸಿ, ನಾನು ಇನ್ಯಾವತ್ತೂ ಆ ಥರ ಮಾಡಲ್ಲ. ಶಭಾಷ್. ಇನ್ನು ಮುಂದೆ ಆದ್ರೂ ಫಸ್ಟ್ ನೈಟ್ ಎಲ್ಲ ಬಿಟ್ಟು ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡುವಂತ ಸ್ಕಿಟ್ ಮಾಡು, ಗೊತ್ತಾಯ್ತಾ? ಬನ್ನಿ ಮೇಡಮ್, ಹೋಗೋಣ. ಅಮ್ಮ ನಡೀರಿ. ನಿಂತ್ಕೊಂಡ್ರ ಒಂದ್ ಸ್ವಲ್ಪ, ನಿಂತ್ಕೊಳ್ರಮ್ಮ. ಸ್ವಲ್ಪ ಸೈಡ್ ಬರ್ರಿ. ಎಲ್ಲ ಅಭಿತ್ರೇರ ಎಲ್ಲ ಸೇರ್ಕೊಂಡು ನನಗೆ ಗಲ್ಗೇರಿಸತ್ರ. ನಾನೇನು ಬದ್ಲಾಗಲ್ಲ, ನಾನೇನು ಬದ್ಲಾಗಲ್ಲ. ನಿಮ್ಮನ್ನೇ ಹಾಕೊಂಡು 1000 ಪರ್ಸೆಂಟ್ ಸ್ಕಿಟ್ ಮಾಡ್ತೀನಿ, 1000% ಸ್ಕಿಟ್ ಮಾಡ್ತೀನಿ. ಅಂತೂ ಮಂಜು ಅವರೇ ಗಲ್ ಶಿಕ್ಷೆಯಿಂದ ಪಾರಾದ್ರಿ. ಹೌದು. ಅಲ್ಲ, ಅದೇನೋ ನಮ್ಮ ರಚ್ಚಿನೇ ನಿಮ್ಮ ಒಂದು ಗಲ್ಲಿಗೇರೋಕೆ ಕಾರಣ ಅಂತ ಹೇಳಿದ್ರಲ್ಲ, ಯಾಕೆ ಅಂತ ಕೇಳಿ ಬಿಡೋಣ. ರಚ್ಚಿ, ವಾಟ್ ಇಸ್ ದಿಸ್? ಯಾಕೆ ಗಲ್ಲಿಗೆ ಏರ್ಸ್ಬೇಕು ಅಂದ್ರೆ ಮಾಡೋ ಕೆಲ್ಸನ ಕಂಪ್ಲೀಟ್ ಮಾಡಲ್ಲ, ಎಲ್ಲ ಇನ್ಕಂಪ್ಲೀಟ್ ಮಾಡ್ತಾನೆ, ಅದಕ್ಕೆ ಗಲ್ಲಿಗೆ ಏರ್ಸ್ಬೇಕು. ನೀವು ಆ ದೃಷ್ಟಿಯಿಂದ ಗಲ್ಗೇರ್ಸಕ್ಕೆ ಹೇಳಿದ್ರ ಮೇಡಮ್? ಅದ್ ನಾನ್ ಹೇಳಿದ್ದು, ಬೇರೆಯವ್ರು ನಿಂಗೆ ಏನ್ ಕಂಪ್ಲೇಂಟ್ ಕೊಟ್ಟಿದಾರೋ ಗೊತ್ತಿಲ್ಲ. ನಾನ್ ನೋಡಿದ್ದು ಅದು. ಹಾಲು ಕುಡಿತಾನೆ, ಇಲ್ಲ ಹಣ್ಣು ತಿನ್ಬಿಟ್ಟು ಮಲ್ಕೊಂಡ್ಬಿಡ್ತಾನೆ, ಇಲ್ಲ ಅವ್ನು ಮಲ್ತಾನೆ, ಇಲ್ಲ ಇವ್ನು ಮಲ್ತಾನೆ, ಅದೇ ಆಗಿರೋದು. ಸೊ ಅದಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟು ಇವ್ನಿಗೆ ಗಲ್ಲಿಗೆ ಏರ್ಸ್ಬೇಕು. ಅದೂ ಕಂಪ್ಲೀಟ್ ಆಗಿಲ್ಲ, ಇವರು ಅದನ್ನು ಇನ್ಕಂಪ್ಲೀಟ್ ಮಾಡಿದ್ರು. ಏನೋ ಶಿಟ್ ಶಾಡ್ಸ್ಬಿಡ್ತಾರೆ ಅನ್ಕೊಂಡೆ. ಏನಿನ್ ಸುಮ್ನೆ ಬಿಲ್ಡಪ್ ಮಗ ನೀನು. ಶಿವ ಶಿಟ್ಸಾಡೋ ಶಿವ ಅಂತ್ಯ, ಏನು ಶಿಟ್ಸಾಡ್ಸಿಲ್ಲ.
ಅದಾದ್ಮೇಲೆ ರಾಘು ನಿನ್ ಬೆಲ್ಲಿ ನಾನ್ ಟ್ವಿಸ್ಟ್ ಮಾಡಿದ್ದು ನಾನು ಕೌಂಟ್ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಕಷ್ಟ ಆಗೋದು ನಾನು ಬಿಟ್ಬಿಟ್ಟೆ ಒಂದ್ ಪಾಯಿಂಟ್ಗೆ. ಅದಾದ್ಮೇಲೆ ಮಾನಸ ನೀನ್ ಯಾಕವ ನೀನು ನೋಟಿಸ್ ಸ್ಟೇ ಎಲ್ಲ ತಗೊಂಬಂದು ವೇಸ್ಟ್ ಟು ಸ್ಟೇ. ಅಂಡ್ ನೀವಿಬ್ರು ವಾ ಯಾವ ವಿಷಯಕ್ಕೆ ನೀವ್ ಎಕ್ಸಿಟ್ ಆಗ್ತಿರೋ. ಗುಡ್, ನೈಸ್, ಓಕೆ. ಥ್ಯಾಂಕ್ ಯು ರಚಿ. ಗುರುಜಿ ರಾಘು ಸೊಂಟ ತಿರುಗಿಸೋದು ಫ್ಯಾಂಟಾಸ್ಟಿಕ್. ಅಬ್ಬಾ, ಆಕ್ಚುಲಿ ನಿಜವಾಗಿ ಹೇಳ್ಬೇಕಂದ್ರೆ ಇಂಥ ಟ್ಯಾಲೆಂಟ್ಸ್ ಇಟ್ಕೊಂಡು ಇದಕ್ಕಿಂತ ಚೆನ್ನಾಗಿ ಮಾಡಬಹುದು. ಚೆನ್ನಾಗಿತ್ತು, ಬಟ್ ಎಕ್ಸ್ಪೆಕ್ಟೇಷನ್ ಇನ್ನ ಜಾಸ್ತಿ ಇದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಗುರುಜಿ. ಆಲ್ ದ ಬೆಸ್ಟ್. ಹೀಗೆ ಎಂಟರ್ಟೈನ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಹೆಸರು ಯಾರ್ದು ಉಸಿರು ಯಾರ್ದು ಈ 4 ಪದ ತಲೆಯಲ್ಲಿ ಕುತ್ಕೊಂಡ್ಬಿಟ್ರೆ ಮನುಷ್ಯತ್ವನೇ ಮರ್ತೋಗ್ಬಿಡ್ತಾನೆ. ಇದು ಅವನ್ ತಪ್ಪ ಅಥವಾ ಅವನ್ ತಲೆಗೆ ತುಂಬಿದವ್ರ ತಪ್ಪ ಅಂತ ಡಿಸೈಡ್ ಮಾಡೋದ್ರೊಳಗೆ ಆಕ್ಸಿಡೆಂಟೇ ಆಗೋಗತ್ತೆ. ಇದೆಲ್ಲ ಬೇಕೇನ್ರಿ? ಲಾಲಿ 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 ಶ್ರೀಚಕ್ರಧಾರಿಗೆ ಶಿರಬಾಗಿ ಲಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ ಹಾಲ್ಗಿನ್ನಿ ಕೃಷ್ಣನಿಗೆ ಹಾಲ್ಜೇನ ಲಾಲಿ ಜಗವಾಳು ಸ್ವಾಮಿಗೆ ಪದಮಾಲೆ ಲಾಲಿ. ಬಂಗಾರ ಅಳ್ಬಾರ್ದು ಕಂದ. ಮೇಡಮ್, ನನ್ ಪಾದ ನಾನೇ ನೋಡ್ಕೊಂಡು 9 ತಿಂಗಳಾಗಿತ್ತು. ದೇವ್ರನ್ನ ನೋಡೋಕೆ ನಾವು 1000 ಕಿಲೋಮೀಟರ್ ದೂರ ಬೆಟ್ಟ ಹತ್ಕೊಂಡು ಹೋಗ್ತೀವಿ. ಅದೇ ದೇವ್ರನ್ನ ನೋಡಿದ ತಕ್ಷಣ ಆ ನಡ್ಕೊಂಡು ಹೋಗಿದ್ ಪ್ರಯಾಸನೆಲ್ಲ ಮರ್ತೋಗ್ಬಿಡ್ತೀವಿ. ಹಾಗೇನೆ ಹೆರಿಗೆ ನೋವುನು ಅಮ್ಮ ಅನ್ನೋ ಕೂಗ್ ಕೇಳಿದ ತಕ್ಷಣ ಆ ನೋವನ್ನೆಲ್ಲ ಮರ್ತೋಗ್ಬಿಡ್ತೀವಿ. ಓನೋ ಅಳ್ಬಾರ್ದು ಕಂದ, ಅಳ್ಬಾರ್ದು. ನನ್ ಪಾಪಕ್ ದೃಷ್ಟಿ ತೆಗಿಯೋಣ. ನಾಯಿ ಕಣ್ಣು, ನರಿ ಕಣ್ಣು, ಕಾಗೆ ಕಣ್ಣು, ಗೂಬೆ ಕಣ್ಣು, ಜಡ್ಜಸ್ ಕಣ್ಣು, ಕಂಟೆಸ್ಟೆಂಟ್ ಕಣ್ಣು, ಯಾರ ಕಣ್ಣು ಬೀಳ್ದೆ ಇರ್ಲಪ್ಪ. ಓಣ ಬಂಗಾರ ಅಲ್ಲೋಡು ಗಗಯ ಬಂತು ಗಗಯ. ಮಾಯಸನ್ ಅಮ್ಮನಾಸೆಯ ಆರತಿಯಾಗು, ಅಪ್ಪನಾಸೆಯ ಆಗಸವಾಗು, ಒಳ್ಳೆ ಜನರಲ್ಲೊಂದಾಗು. ಅಂತೂ ಇಂತೂ ನಾನು ಅಪ್ಪ ಆದೆ. ಹಾಯ್ ಕಂದ, ನನ್ನ ಚಿನ್ನ, ನನ್ನ ಮುತ್ತು, ನನ್ನ ಬಂಗಾರ, ನಾನೇ ನಿಮ್ಮಪ್ಪ. ನೋಡು. ಏನ್ರಿ ನೀವು ಒಳ್ಳೆ ಹಾಯ್ ಅನ್ಕೊಂಡು ನಿಮ್ಮನ್ನ ನೋಡಿದ್ರೆ ನನಗೆ ಭಯ ಆಗತ್ತೆ. ಇನ್ ಮಗು ಭಯ ಆಗಲ್ವಾ? ಇದೇನ್ ವಿಡಿಯೋ ಕಾಲ ಹಾಯ್ ಅನ್ನಕ್ಕೆ ಬಿಟ್ರೆ ರೈಮ್ಸ್ ಹೇಳ್ಕೊಟ್ಬಿಡ್ತೀರಾ? ಅಲ್ಲ ಕಣೆ, ಏರಾದ್ ಎತ್ತೆ ಒಟ್ಟಿಗೆ 3-4 ಮಕ್ಕಳು ಎತ್ತಿದ್ರೆ ಇಷ್ಟಕ್ಕೆ ನಿಲ್ಬೋದಿತ್ತು. ನಾನೇ ನಾಯಿನ ಒಂದೇ ಸಲಕ್ 3-4 ಅಂತ ಮರಿ ಹಾಕೋಕೆ? ಹೋಗ್ಲಿ ಬಿಡಿ. ಇಲ್ಲಿ ನೋಡಿ ಅಂದ್ರೆ ನಮ್ ಮಗು ಎಷ್ಟು ಮುದ್ದಾಗಿದೆ. ಯಾಕೆ ಹೇಳು? ಯಾಕೆ? ಈ ಮಗು ನಂದು. ನನ್ನ ಮೊದಲ ಯುದ್ಧದ ಮೊದಲ ಬಾವುಟ. ಹಲೋ, 9 ತಿಂಗಳು ಹೊತ್ತು ಎತ್ತಿರೋದು ನಾನು. ಮೇಡಮ್, ಬಿರಿಯಾನಿ ಚೆನ್ನಾಗಿದ್ರೆ ನೀವು ಬಟರ್ನ ಹೊಗಳಿತೀರಾ ಕುಕ್ಕರ್ನ ಹೊಗಳಿತೀರಾ? ಚೆನ್ನಾಗಿದೆ ಕ್ವಶನ್. ನಾನು ಹೊಗಳೋದು ಯಾರು ಗೊತ್ತಾ? ಭತ್ತ ಬೆಳ್ದಿರೋ ನಮ್ ರೈತನ್ ಹೊಗಳೋದು. ಅಲ್ಲೆಲ್ಲ ನಾ ಕಂದ ನಾನು. ಯಪ್ಪ ಲೇ, ನಾನು ನೋಡಿದ್ರೆ ಈ ಕಲರ್ ಅದೇನಿ, ಮಗು ಏನು ಬೆಳ್ಳಗಿದೆ. ಕಾಗೆ ಎಷ್ಟೇ ಕಪ್ಪಗಿದ್ರು ಮೊಟ್ಟೆ ಬೆಳ್ಳಗೆ ಇಡೋದು. ಲಾಜಿಕ್ ಇದೆ, ಆದ್ರೂ ಹೊರಟಾಯ್ತು. ನನಗ್ಯಾಕೋ ಡೌಟು, ಈ ಮಗು ನಂದ ಅಂತ. ಕುಡುಕರ ಜೊತೆ ಸಂಸಾರ ಮಾಡ್ಬೋದು, ಆದ್ರೆ ಸಂಶಯ ಪಡೋ ಗಂಡನ ಜೊತೆ ಸಂಸಾರ ಮಾಡಕ್ ಆಗಲ್ಲ. ಯಾರಿಗ ಗೊತ್ತು ಯಾವ ಬಟ್ಲಲ್ಲಿರೋ ಹಾಲ್ನ ಯಾವ ಹಾವು ಕುಡ್ದಿದ್ಯೋ ಏನೋ. ನಂಬಿಕೆನೇ ಜೀವನ. ಈ ಗಂಡಸ್ರ ಬುದ್ಧಿನೇ ಇಷ್ಟಪ್ಪ. ಹೋಗ್ಲಿ ರೀ. ನಿಂಗ್ ನುಲಿ ಬೇಡ ನೀನು. ಅವಾಗ ಒಂದ್ಸಲ ನುಲ್ದಕ್ಕೆ ಒಂದ್ ಮಗು ಆಗಿದೆ. ಈಗ ನೀ ಪದೇ ನುಲಿದ್ರೆ ನನ್ ಕೈಲಿ ಆಗಲ್ಲ ನೋಡು. ಅದಲ್ಲ ಅಂದ್ರೆ ಇಲ್ಲಿ ಬನ್ನಿ. ಬೆಳಗ್ಗೆ ನಮ್ ಆಯಾ ಇದ್ದಾಳಲ್ಲ, ಅವಳು ಬಂದು ಒಂದ್ ಜೋಕ್ ಮಾಡಿದ್ಲು ಅಂದ್ರೆ ನಂಗೆ ನೆನ್ಸ್ಕೊಂಡ್ ನಕ್ಕು
ನನಗೊಂದ್ಸಲ ಹೇಳು. ಅವಳು ಹೇಳ್ತಾ ಇದ್ಲ, ನಿನ್ ಗಂಡ ನೋಡಿದ್ರೆ ನೋಡಕ್ ಕೋತಿ ಹಂಗಿದಾನೆ, ನಿನ್ ಮಗು ಹಂಗ ಇಷ್ಟೊಂದು ಮುದ್ದಾಗಿ ಉಟ್ಬಿಟ್ಟಿದೆ ಅಂತ ಹೇಳ್ಬಿಟ್ಲು. ಇದೇನ್ ದೊಡ್ಡ ಜೋಕ್ ಅಲ್ಲ, ಇವಳೇನ್ ದೊಡ್ಡ ಸುಂದ್ರಿ. ನನಗೆ ಹೇಳ್ತಾಳ, ನಾನು ಹೋಗ್ತೀನಿ. ನಾನು ನಿಮ್ಮ ಮುಸುಡಿ ನಾನೇ ಜಾಸ್ತಿ. ಏನ್ ಅಲ್ಲಿ ಬರ್ದಿರೋದು ರೀ? ಅಷ್ಟು ಗೊತ್ತಾಗಲ್ವಾ? ಎಷ್ಟು ಸಲ ಅಂತ ಹೇಳೋದು? ನೋಡಿ, ಇಲ್ಲಿ ನನ್ನ ಬಿಟ್ಟು ಬೇರೆ ಯಾರು ಮಾತಾಡಂಗಿಲ್ಲ, ಅರ್ಥ ಆಯ್ತಾ? ಮೇಡಮ್, ನೀವು ಕಿರ್ಚಿದಕ್ಕೆ ನಮ್ಮ ಮಗು ಅಳ್ತಾ ಇದೆ ನೋಡಿ. ಏನಾದ್ರು ಕೊಡಿ ಮಗುಗೆ. ಅಲ್ಲ ಇರಿ ಕಂದ, ತಗೋ 2,000 ರೂಪಾಯಿ ದುಡ್ಡು, ಎಂಜಾಯ್ ಮಾಡು. ಹಾ, ಹಂಗೆ ಒಂದ್ ಬೈಕ್ ಕೊಡ್ಸ್ಬಿಡಿ, ಬುಡು 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 ಅಂತ ಹೋಗ್ಬಿಡ್ಲಿ. ಓಕೆ. ಹಾ, ಎಂತೆಂತವ್ರು ಬಂದ್ ತಗ್ಲಾಕೊಳ್ತಾರೆ ನನ್ ಕರ್ಮ. ರೀ, ಮಗು ತುಂಬಾ ಅಳ್ತಿದೆ, ಒಂದ್ ಹಾಡ್ ಹೇಳಿ ಅಂದ್ರೆ. ಎಲ್ಲಿ ಕೊಡು, ಇಲ್ಲಿ ಕೊಡಲ್ಲ. ಹಂಗಾರ ಮಗು ನಂದಲ್ಲ. ನೋಟ ನೋಡ ಇದ್ದೆ. ಟಗರು ಬಂತು, ಟಗರು ಇದೆ, ಈ ಊರ ಟಗರು ಇದೆ. ನನ್ ಹಾಡು ಹೇಳ್ಬೇಡಿ, ಯಾವ್ದಾದ್ರು ಬೇರೆ ಹಾಡು ಹೇಳಿ ಅಂದ್ರೆ. ಅದಕ್ಕೆ ಯಾಕೆ ಹೊಡಿತೀಯ? ಸಾರಿ. ಹುಟ್ಟ್ಯಾನವ್ವ ಭೂಪ, ಹುಟ್ಟ್ಯಾನವ್ವ ಭೂಪ, ಹುಟ್ಟ್ಯಾನವ್ವ ಭೂಪ, ಸಿಂಗಾರಿ ಮಡಿಲಿ. ರೀ, ನೀವು ಆಡಿದ ಹಾಡಿಗೆ ವಾರ್ಡಲ್ಲಿರೋ ಮಗು ಎಲ್ಲ ಎತ್ ಕೂಗ್ತಿದೆ. ಒಳ್ಳೆ ಕಲಾವಿದನಿಗೆ ಬೆಲೆನೇ ಇಲ್ಲ. ಸೈಡ್ಗೆ ಹೋಗಯ್ಯ. ತಿಂಡಿ ತಿಂದೇನಮ್ಮ? ಜ್ಯೂಸ್ ಕುಡ್ದಾ? ಇಲ್ಲ. ಯೂರಿನಿಗೆ ಹೋಗಿದ್ಯಾ? ಇಲ್ಲ. ನೀನ್ ಹೋಗು, ಜ್ಯೂಸ್ ತಗೊಂಬಾ. ನೀನ್ ಬರಮ್ಮ, ಇಂಜೆಕ್ಷನ್ ಹಾಕ್ಬೇಕು. ನಾನ್ ಮದುವೆ ಆದಾಗ ನಮ್ಮ ಮಾವನ ಮನೆ ವರದಕ್ಷಿಣೆ ದುಡ್ಡು ಬಾಕಿ ಇತ್ತು, ಆದ್ರೂ ಪರವಾಗಿಲ್ಲ ಅಂತ ನನ್ನ ಹೆಂಡತಿ ಜೊತೆ ಸಂಸಾರ ಮಾಡ್ತಿದ್ದೆ. ಇದ್ದಕ್ಕಿದ್ದಂಗೆ ಒಂದು ಗುಡ್ ನ್ಯೂಸ್, ನಾನು ಅಪ್ಪ ಆಗ್ತಾ ಇದ್ದೀನಿ ಅಂತ. ಆದ್ರೆ ನಮ್ಮಮ್ಮ ನನ್ನ ಹೆಂಡತಿ ಗರ್ಭಿಣಿ ಅಂತ ಗೊತ್ತಿದ್ರು ಕೂಡ ವರದಕ್ಷಿಣೆ ದುಡ್ಡು ಇಸ್ಕಾಬ ಅಂತ ಕಳ್ಸೇ ಬಿಟ್ರು. ಈಗ ಮಗುವಾಗಿದೆ, ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ಆದ್ರೆ ನಮ್ಮ ಮಾವ ಇದೇ ಹಾಸ್ಪಿಟಲ್ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದಾನೆ. ನನ್ನ ನೋಡಿದ್ರೆ ಅಷ್ಟೇ ಸಾಯಿಸೇ ಬಿಡ್ತಾನೆ. ಆದ್ರೂ ಪರವಾಗಿಲ್ಲ, ನನ್ನ ಹೆಂಡತಿನ ಮಗುನ ನೋಡ್ಕೊಂಡೇ ಹೋಗ್ತೀನಿ. ಸುಮಾ, ಸುಮಾ, ಸುಮಾ. ನನ್ನ ಜನ್ಮ ಸಾರ್ಥಕ. ಹೋಗ್ರಿ ನೀವು. ಎಲ್ಲಿಗೆ ಹೋಗ್ತಾ ಇದ್ದೀರಾ? ನೀನೇ ಹೋಗು ಅಂದೆ. ಹೋಗಿ ಅಂದ್ ಕೂಡ್ಲೆ ಹೋಗ್ಬಿಡ್ತೀರಾ? ಹೋಗಿ ಬಾಯಲ್ಲಿ ಬೆರಳು ಇಟ್ಕೊಂಡು ಅಮ್ಮನ್ ಸೇರಿಗೆ ಇಟ್ಕೊಂಡು ಓಡಾಡಿ. ನಿಮ್ಗೆ ಯಾಕ್ರಿ ಬೇಕು ಹೆಂಡತಿ ಮಗು? ನನ್ನ ಲೋಕ ಸಾರಿ ಆಯ್ತಾ, ಹೋಗ್ಲಿ. ಹೆಂಗಿದ್ಯಾ? ನಾನೇನು ಬ್ಯೂಟಿ ಪಾರ್ಲರ್ ಇಂದ ಬಂದಿಲ್ಲ, ಹೆರಿಗೆ ವಾರ್ಡ್ ಇಂದ ಬಂದಿದ್ದೀನಿ. ಹೆಂಗಿರ್ತೀನಿ? ನೀವ್ ಹೆಂಗಿದ್ದೀರಾ? ಏನ್ರಿ ಆಯ್ತು? ಏನಿಲ್ಲ, ಪಾಪು ನೋಡ್ಲಾ? ನೋಡಿ. ಮಗಳೇ, ಅಯ್ಯೋ, ಪಾಪ ಬಂದ್ರು. ನಿಮ್ಮಪ್ಪನೇ ಹೊರತು ಇಲ್ಲಿ ಯಾರಿಗೂ ದೊಡ್ಡಪ್ಪನಲ್ಲ. ಬರ್ಲಿ, ಅವ್ನ ಹಂಗೆ ಸಿಗ್ದಾಕ್ಬಿಡ್ತೀನಿ. ಮಗಳೇ, ನಿಜವಾಗ್ಲು ಬತ್ತವ್ರೇನೆ. ಇಲ್ಲಿ ಕೂತಿರ್ತೀನಿ, ಹೇಳ್ಬಿಡ. ಅಯ್ಯೋ, ಕಾಣಿಸುತ್ತೆ. ಇಲ್ಲಿ ಕೂತಿರ್ತೀನಿ. ನೀನ್ ಮಡ್ಲಲ್ಲಿ ಮಲ್ಗಿರ್ತೀನಿ, ಮಗು ಅಂತ ಹೇಳ್ಬಿಡು. ಗೂಳಿ ಇದ್ದಂಗಿದ್ಯಾ ಮಗು ಅಂತ. ಹೋಗ. ಅಲ್ಲಿ ಹೋಗ್ರಿ. ಯಾರಪ್ಪ ಯಾರಪ್ಪ ಇವನ್ ಯಾವ ಹೂವಿನ ಗುರಿಯಪ್ಪ? ನಮ್ಮಪ್ಪ ನಿಮ್ಮಪ್ಪ ಎಲ್ಲರೂ ಇವನಿಗೆ ಶರಣಪ್ಪ. ಬೆಟ್ಟಪ್ಪ ಬೆಟ್ಟಪ್ಪ ಇವನೇ ನಮ್ಮ ಬೆಟ್ಟಪ್ಪ. ಬೆಟ್ಟಪ್ಪ ಬೆಟ್ಟಪ್ಪ ಇವನೇ ನಮ್ಮ ಬೆಟ್ಟ. ಮಗಳೇ, ಏನಾದ್ರೂ ಬೇಕಾ? ಬೇಡಪ್ಪ. ಬರ್ಬೇಕಾದ್ರೆ ಮಹೇಶ ಸಿಕ್ಕಿದ್ದ.
ನಿನ್ ಗಂಡ ಬರ್ತಾನಂತೆ ನೀನ್ ನೋಡಕ್ಕೆ. ಅಲ್ಲ ಬಸ್ರಿ ಅಂತ ಗೊತ್ತಿದ್ರು ನಿನ್ನ ಒಳಗ ಆಗ್ತಾ, ಆದ್ರೆ ಅವನ್ ಇವತ್ತು ನಿನ್ನ ನೋಡಕ್ ಬರ್ತಾನಂತೆ. ಬರ್ಲಿ, ಆ ದೆಂಗೆ ಬರ್ತಾನೆ ಬರ್ಲಿ. ಅವನ್ ಎದೆನ ಬಗ್ದು ರಕ್ತ ಕುಡಿಲಿಲ್ಲ ಅಂತ ಅಂದ್ರೆ, ಅವನ ಎದೆನ ಬಗ್ದು ರಕ್ತ ಕುಡಿಲಿಲ್ಲ ಅಂತ ಅಂದ್ರೆ ನಾನು ಮರಿಗೌಡನ ಉಂಡಿ ಮಾದೇಗೌಡನ ಮಗ ಮಂಜೇಗೌಡನೇ ಅಲ್ಲ. ಅಪ್ಪ ಎಷ್ಟೇ ಅದ್ರ ಮಗು ತಂದೆಲ್ಲ ನೋಡ್ಬೇಕಂತ ಆಸೆ ಇರುತ್ತೆ. ಬರ್ಲಿ ಬಿಡಪ್ಪ. ನಿಂಗೆ ಲೂಸಾ? ನಿಂಗೇನ್ ಲೂಸಾ? ಇದು ಅವನಿಗೋಸ್ಕರ ತಂದಿರೋ ಚಾಕು. ಬಂಗಾರಿ, ಈ ಚಾಕು ಮೇಲೆ ಕಿಲ್ವಿಲ್ ಬಾಬು ಅಂತ ಹೆಸರು ಹಾಕ್ಸಿದೀನಿ. ಅವನ್ನ ನಾನು ಬಿಡಲ್ಲ. ನನ್ ಕಣ್ಣು ಕಾಣಿಸ್ಕೊಳ್ಳಿ ಅವನು. ಬರ್ಲಾ ಮಗಳೇ? ಬಾಬಾ ಬೆಳದಿಂಗಳಾಗಿ ಬಾ, ತಿಂಗಳಾಗಿ ಬಾಬಾ. ಹಾಡ್ ಬಾಳ ಸಕ್ಕದಾಗೈತಲ್ವಾ? ಕಾಣ್ತಿಲ್ಲ ನೋಡ್ಕೊಂಡು ಹೋಗು ಬಾ, ತಿರುಗ್ತಿಲ್ಲ ಬೇಗ ಬಾ. ಲಿರಿಕ್ಸ್ ಚೇಂಜ್ ಆದಂಗಿದಲ್ಲ. ಅದು ಸುಮ್ನೆ ಟೈಮ್ ಪಾಸಿಗಪ್ಪ. ಈ ಕಡೆ ಬಾ, ಆ ಕಡೆನೂ ಈ ಕಡೆ. ಯಾರಮ್ಮ? ಅಯ್ಯೋ ಯಾರಿಲ್ಲಪ್ಪ. ಅಂಟಿಂತ್ಯಾ? ಇಲ್ಲ ಬೇಡ. ಬೇಡವಾ? ಯಾರದು? ಅಜ್ಜಿ ಅನ್ಬೇಕಾ? ಬ್ಯಾಡ. ಇರ್ಲಿ ತಗೊಳಜ್ಜಿ. ಬ್ಯಾಡ ಕಣಪ್ಪ. ಏಯ್ ನಿಂತ್ಕೋ, ತಿರ್ಗೋ. ಗೊತ್ತಾಯ್ತು, ಈಗ ಗೊತ್ತಾಯ್ತು. ಏನ್ ಗೊತ್ತಾಯ್ತು? ನಿನ್ಗೆ ಅನ್ಬೇಡ, ಗೋಡಂಬಿ ಬೇಕು ಅಂತ. ಅಯ್ಯೋ ಬ್ಯಾಡ ಕಣಪ್ಪ. ಅಲ್ಲ ಕಣಜ್ಜಿ, ಈ ವಯಸ್ಸಲ್ಲೂ ನಿನ್ಗೆ ಎರ್ಗೇನ? ನನ್ನ ಹೆಂಡತಿಗೆ, ನೆಂಟಿಗ? ನಮ್ ಸಂಬಂಧಿಕರ ಹೆಂಡತಿಗೆ. ಓ ಪಾಪಚ್ಚೆ. ಎಲ್ಲಮ್ಮ ನಿನ್ ಗಂಡ ಇನ್ನು ಬರ್ಲಿಲ್ಲ? ಚಾಕು ಬೇರೆ ಪಳ 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 ಅಂತ ಹೊಳಿತೈತೆ. ಅವನ್ನ ಇವತ್ತು ಸಿಗ್ದಾಗ್ತೆ ಬಿಡಲ್ಲ. ಬೇಗ ಬಾರು. ಇವಳು ಬೇರೆ ಡೊಮ್ಮಿ, ಸೈಲೆಂಟ್ 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 ಅಂತಲ್ಲ ಯಾವಾಗ್ಲೂ. ಹಲೋ, ಬನ್ನಿಲ್ಲಿ. ನೀವೇನ್ ಈ ಕಡೆ? ಮಗು ನೋಡೋಣ ಅಂತ ಬಂದೆ. ಮಗುನ ಯಾರ್ದು? ನಂದೇ ಮಗು. ಆದ್ರೆ ಒಂದ್ ಸಣ್ಣ ಪ್ರಾಬ್ಲಮ್ ಆಗೋಗಿದೆ. ಮನೇಲಿ ಯಾರಿಗೂ ಹೇಳ್ದೆ ಇಲ್ಲಿಗೆ ಬಂದ್ಬಿಟ್ಟಿದೀನಿ. ಅದು ದೊಡ್ಡ ತಪ್ಪಾಗೋಗಿದೆ. ಆದ್ರೂ ನನ್ನ ಹೆಂಡತಿನ ನನ್ನ ಮಗುನ ನೋಡಕ್ ಬರ್ಲಿಲ್ಲ ಅಂದ್ರೆ ಎಷ್ಟು ಸರಿ ಹೇಳಿ? ಹೌದು ಹೌದು ಹೌದು. ನೀವ್ಯಾರು? ಒಂದು ಹೆಣ್ಣಿಂದ ಮೋಸಕ್ಕೊಳಗಾಗನ ಅದೃಷ್ಟ. ಅಯ್ಯೋ ಪಾಪ. ಈ ಮಾತನ್ನ ನೀವ್ ಹೇಳಲೇಬೇಕು. ಹೆಸರು ಒಬ್ಬರದು, ಬಸರು ಇನ್ನೊಬ್ಬರದು. ಅರ್ಥ ಆಗ್ಲಿಲ್ಲ. ಅರ್ಥ ಆಗುತ್ತೆ ರೀ. ಆಪಲ್ ತುಂಬಾ ಚೆನ್ನಾಗಿದೆ, ತಿನ್ನಿ 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 ತಿನ್ನಿ. ಗಿಣಿ ಕುಕ್ಕಿರೋ ಹಣ್ಣಿಗೆ ರುಚಿ ಜಾಸ್ತಿ, ನಾಯಿ ತಿಂದಿರೋ ಹಣ್ಣಿಗೆ. ಏನ್ ಹೇಳ್ತಾ ಇದ್ದೀರಾ? ಫ್ರೆಶ್ ಆಗಿರೋ ಹಣ್ಣು ನಿನಗೆ, ಎಂಚಲಾಗಿರೋ ಹಣ್ಣು ನನಗೆ. ಅರ್ಥ ಆಗ್ಲಿಲ್ಲ ನನ್ಗೆ. ನಿನಗೇನು ಅರ್ಥ ಆಗಲ್ಲ ಪಾಪ. ನೀನು ರಾಣಿ ಹಸ್ಬೆಂಡ್ ಬನ್ನಿ. ಕರಿತಾ ಇದಾರ, ಹೋಗು. ಯಾರನ್ನ? ನಿನ್ನೆ ರಾಣಿ ಹಸ್ಬೆಂಡ್ ಬನ್ರಿ. ಕರಿತಾ ಇದಾರ, ಹೋಗ್ರಿ. ನಾನಲ್ಲ ಕಣ್ರಿ. ನೀವೇ ಹೋಗ್ರಿ. ಬಿಟ್ಕೊಟ್ಬಿಟ್ಟೆ ಕಣ್ರಿ. ಅವಳ ಮೂಗು, ಆ ಮೂಗ್ ಪಕ್ಕ ಇರೋ ಮಚ್ಚೆ, ಅವಳು ನಗು, ನಿಮ್ಮ ಮಗು, ಆ ಬೆಡ್ಶೀಟು, ಈ ದರಿದ್ರ ಹಾಸ್ಪಿಟಲ್, ಆ ಖರಾಬ್ ಆಗಿರೋ ನರ್ಸ್ ವಾಯ್ಸು ಎಲ್ಲ ನಿಮಗೆ ಬಿಟ್ಕೊಟ್ಬಿಟ್ಟೆ ಕಣ್ರಿ. ಹಲೋ, ಮುಂಗಾರು ಮಳೆ ಡೈಲಾಗ್ ಹೊಡೆದಿದ್ ಸಾಕು, ಹೋಗ್ ಮೆಡಿಸನ್ ತಗೋ ಬನ್ನಿ. ನಾನಾ? ಇನ್ಯಾವನ್ ಬರ್ತಾನೆ? ಹೋಗಯ್ಯ. ಮಗು ಅವಂದು, ಪಿಲ್ಲಂದು. ಮೇಲಿರೋನು ಕ್ಲಾರಿಟಿ ಕೊಡ್ತಾನೆ. ಮಗಳೇ, ನಿಮಿಷ ಕೆಲ್ಸ ಐತೆ, ಬಂದ್ಬಿಟ್ನ. ಹಿಂದೆ ತಿರ್ಗಮ್ಮ, ಹಿಂದೆ ತಿರ್ಗಮ್ಮ. ಇಂಜೆಕ್ಷನ್ ಕೊಡ್ಬೇಕು. ಇಂಜೆಕ್ಷನ್? ಯಾ, ನೀನ್ ಯಾಕಮ್ಮ ಇಂಜೆಕ್ಷನ್ ಅಂತೀಯ? ಸುಮ್ನೆ ನೀನ್ ಬಾರಮ್ಮ. ಬೇಡ. ಬಾರಮ್ಮ. ಬೇಡ. ಮಾತಾಡ ಬಾ. ಅಯ್ಯೋ,
ಹೋಗ್ತಿದ್ಯಾ? ಏನ್ ಇಂಜೆಕ್ಷನ್ ಕೊಟ್ರಿ? ಇನ್ನೇನಮ್ಮ ಕೊಡ್ತಾರೆ, ಎದೆ ಹಾಲ್ ಜಾಸ್ತಿ ಆಗ್ಲಿ ಅಂತ ಕೊಡ್ತಾರೆ. ನಿನಗೂ ಆಮೇಲೆ ಕೊಡ್ತೀನಿ, ಕೂಲಾಗಿ ಸ್ವಲ್ಪ ಹೊತ್ತು ಮಲ್ಕೋ. ಅವಳು ಕೂಡ ಅವಶ್ಯಕತೆನೇ ಇಲ್ಲ. ಅಯ್ಯೋ ಇವ್ರೇನ್ ಮಾಡ್ತಿದಾರೆ ಇಲ್ಲಿ ಮಲ್ಕೊಂಡು? ರೀ ಏನ್ರಿ ನೀವು ನನ್ ಬೆಡ್ ಮೇಲೆ ಮಲಗ್ ಬಿಟ್ಟಿದ್ದೀರಾ? ಆ ನರ್ಸ್ ಮೊದ್ಲೇ ಬಾಯಿ ಬಡಕಿ ಬಾಯಿಗೆ ಬಂದಂಗ್ ಮಾತಾಡ್ತಾಳೆ. ಎದ್ದೇಳ್ರಿ ಮೇಲೆ, ಎದ್ದೇಳ್ರಿ ಮೇಲೆ. ಏನ್ರಿ ನೀವು ಮನೇಲಿ ಮಲಗ್ದಂಗ್ ಮಲಗಿದೀಗ? ಜಾಗಾರು ಬಿಡಿ ಹೊತ್ತೋಗೆ. ರಾಣಿ ಏನ್ರಿ? ಎಲ್ಲ ಮುಗೀತಾ? ಎಲ್ಲ ಮುಗೀತು. ಏನ್ರಿ ನೀವಿಲ್ಲಿ? ಇದ್ಯಾರು? ನೀನೇ ಹೇಳ್ಬೇಕು, ನಾನು ಹೊರಡ್ಲಾ? ರೀ ಏನ್ರಿ ಮಾತಾಡ್ತಿದ್ದೀರಾ? ನನ್ನ ನೋಡ್ಕೊಳ್ಳೋರು ಯಾರು? ಕರೆಸಿದ್ಯಲ್ಲ ಅವನೇ ನೋಡ್ಕತಾನೆ. ರೀ ನಿಮ್ಗೇನು ಹುಚ್ಚೇನ್ರಿ? ಹುಚ್ಚಲ್ಲ ಕಣೆ, ನಾನು ಬಕ್ರ. ನಿನ್ನಲೇ ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗೀತು, ನಾನು ಹೋಗ್ತೀನಿ. ಎಲ್ಲಿಗೆ ಹೋಗ್ತೀರಾ? ನೀನೊಬ್ಬ ನೋಡ್ಕೊಂಡಿದ್ಯಲ್ಲ, ನಾನು ಇನ್ನೊಬ್ಬಳು ನೋಡ್ಕೊತೀನಿ. ಏನ್ರಿ ಮಾತಾಡ್ತಿದ್ದೀರಾ? ಸೈಲೆನ್ಸ್. ನಿನ್ ಗಂಡ ಯಾರಮ್ಮ? ನೀನ್ ಹೇಳಮ್ಮ, ನಿನ್ ಗಂಡ ಯಾರು? ಇವ್ರು. ನಿನ್ ಹೆಂಡತಿ ಯಾರು? ಇವಳು. ಆ ಮಗು ತಂದೆ ಯಾರು? ಅವನು. ಕನ್ಫ್ಯೂಸ್ ಮಾಡ್ತಿದ್ದೀರಾ? ಇವಾಗ ಕ್ಲಾರಿಟಿಗೆ ಬರ್ತೀನಿ. ನಿನ್ ಗಂಡ ಯಾರು? ಅವನು. ನೀನ್ ಹೇಳಮ್ಮ, ನಿನ್ ಗಂಡ ಯಾರು? ಇವ್ರೆ. ನಿನ್ ಹೆಂಡತಿ ಯಾರು? ಇವಳು. ಹಾಗಾದ್ರೆ ಆ ಮಗು ತಂದೆ ಯಾರು? ಏನ್ರ ಮಾತಾಡ್ತಿದ್ದೀರಾ ನೀವು? ಸೈಲೆಂಟ್. ಈ ಪ್ರಾಬ್ಲಮ್ ನಾನ್ ಸಾಲ್ವ್ ಮಾಡ್ತೀನಿ. ಏಯ್ ನಿನ್ ಹೆಂಡತಿ ಯಾರಯ್ಯ? ಇವಳು. ನಿನ್ ಗಂಡ ಯಾರಮ್ಮ? ಇವ್ರೆ. ಇಷ್ಟೇ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು. ಅಂದಂಗೆ ಈ ಮಗು ತಂದೆ ಯಾರು? ಇವನು. ನನ್ಗೆ ಕೈ ತೋರಿಸ್ತೇ, ನಿನ್ನ ಬಿಡಲ್ಲ ಕಣನು. ಮುಖದ ಮೇಲೆ ಬೆಡ್ಶೀಟ್ ಹೊತ್ಕೊಂಡು ನಾಟಕ ಆಡ್ತಾ ಇದ್ಯಾ ನೀನಾ? ಲೇ ನಾನ್ ನಿನ್ನ ಸುಮ್ನೆ ಬಿಡಲ್ಲ ಕಣೋ. ಇವಳಿಗೋಸ್ಕರ ನನ್ ಮಗಳು ಕೈ ಕೊಡ್ತೇನಲ್ಲೇ. ಏನ್ ಮಾಡ್ತಿದ್ದೀರಾ? ಮೇಡಮ್, ಇವಾಗ ಗೊತ್ತಾಯ್ತಾ? ಈ ಮಗು ತಂದೆ ಇವನು. ಅಯ್ಯೋ ಏನ್ ಮಾತಾಡ್ತಾ ಇದ್ದೀರಾ? ಅವರು ನನ್ ಗಂಡ. ಅಪ್ಪ ಅವರು ನನ್ನನ್ನ ನನ್ ಮಗುನ ನೋಡಕ್ಕೆ ಬಂದಿರೋದು. ನನಗೆ ಗೊತ್ತಾಗ್ಲಿಲ್ಲ, ತಪ್ಪಾಯ್ತು. ಐ ಆಮ್ ಸಾರಿ ಕಣೆ. ಮಾತಾಡ್ಬೇಡಿ ನೀವು. ಎಲ್ಲ ಗಂಡಸ್ರ ಬುದ್ಧಿನೇ ಇಷ್ಟು. ಆದ್ರೂ ಈ ನನ್ ಮಗನ ನಾನ್ ಬಿಡಲ್ಲ. ಅದು ನನ್ ಬಿಡಲ್ಲ. ಸೈಲೆನ್ಸ್. ನೋಡ್ರಿ, ತಂದೆ ಆದ ತಕ್ಷಣ ಯಾವನು ಗಂಡ್ಸಾಗಲ್ಲ. ತನ್ನ ಹೆಂಡತಿನ ಯಾವ ಸಂದರ್ಭದಲ್ಲೂ ಬಿಡ್ಕೊಡ್ದೇ ಇರೋನೆ ನಿಜವಾದ ಗಂಡ್ಸು. ವರದಕ್ಷಿಣೆ ತಗೊಳ್ಳೋದು ತಪ್ಪು ಅಂತ ನಿಮ್ಮನೆಯವ್ರಿಗೆ ಅರ್ಥ ಮಾಡ್ಸೋದು ನಿನ್ ಕರ್ತವ್ಯ. ತಾಯಿ ಏನೋ ಹೇಳಿದ್ಲು ಅಂತ ಅವಳ ಮಾತನ್ನ ಕೇಳ್ಕೊಂಡು ಅಮಾಯಕ ಹೆಣ್ಮಗುನ ನಡು ರೋಡಲ್ಲಿ ಬಿಟ್ಟೋಗೋನು ಗಂಡ್ಸೇ ಅಲ್ಲ. ಹೌದು ಮೇಡಮ್, ನಿಮ್ ಮಾತು ನಿಜ. ಅಮ್ಮ ದಯವಿಟ್ಟು ನನ್ನ ಕ್ಷಮಿಸ್ಬಿಡೆ. ಮಾವ ನೀವು ಕ್ಷಮಿಸಿ ಮಾವ. ಆಗಲ್ಲ, ನನ್ ಮಗಳನ್ನ ನನ್ ಮೊಮ್ಮಗ ನಾನ್ ಬಿಟ್ಕೊಡಲ್ಲ. ನೋಡ್ರಿ, ನೀವಿವಾಗ ಎಷ್ಟೇ ಬೇಡ ಅನ್ಬೋದು, ಆದ್ರೆ ಮುಂದೊಂದಿನ ಮಗು ದೊಡ್ಡವನಾಗಿ ಬುದ್ಧಿ ಬಂದ್ಮೇಲೆ ಅಪ್ಪ ನುಡ್ಕೊಂಡು ಹೋಗೇ ಹೋಗ್ತಾನೆ. ಸುಮ್ನೆ ಮಗುನ್ ಕೊಟ್ಬಿಡಿ. ಆಹಾ, ಎಲ್ಲರ ಸಮಸ್ಯೆ ಬಗೆಹರಿತಲ್ಲ. ಆದ್ರೆ ನನಗೊಂದು ಡೌಟ್. ಏನು? ಈ ಮಗು ತಂದೆ ಯಾರು? ಯಾಕಪ್ಪ ನಂದೀಶ, ನಿನಗೆ ಯಾಕೆ ಇಷ್ಟೊಂದು ಅನುಮಾನ ಅಂತ? ಅದು ಮಗು ಬೆಳ್ಳಗಿತ್ತಲ್ಲ ಅದಕ್ಕೆ. ಅಲ್ವೋ, ನೀನ್ ಹೆಂಡತಿ ಬೆಳಗಿದಾಳಲ್ಲೋ, ನನ್ ತರ ಇರ್ಬೇಕು ಅದು. ಈ ಪ್ರಶ್ನೆಗೆ ನಮ್ ರಚ್ಚಿನೇ ಕರೆಕ್ಟ್ ಆಗಿರುವಂತ ಆನ್ಸರ್ ಕೊಡ್ತಾರೆ. ಮಜಾ ಆಯ್ತು ಇದು ಸ್ಕಿಟ್, ಸಖತ್ತಾಗಿತ್ತು. ಸ್ಟಾರ್ಟಿಂಗ್ ಇಂದ ತುಂಬಾನೇ ಚೆನ್ನಾಗಿತ್ತು. ಅಂಡ್ ಇವರ ಒಂದು ಫ್ಯಾಮಿಲಿ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗಿದಾಗ್ಲೂ ಖುಷಿ ಆಯ್ತು. ಇಟ್ ವಾಸ್ ವೆರಿ ನೈಸ್. ಬಟ್ ಡೌಟ್ ಶುಭನೇ ಹೇಳಿದ್ ಕರೆಕ್ಟ್. ಬಟ್ ನಂಗೆ ತುಂಬಾನೇ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಚ್ಚಿ. ಗುರುಜಿ, ಥೀಮ್ ನನಗೆ ಇಷ್ಟ ಆಯ್ತು. ಯಾಕಂದ್ರೆ ಯಾವತ್ತು ದೊಡ್ಡವರು ಅವ್ರದ್ದು ಏನೋ ಈಗೋ ಬಿಟ್ಟು ಗಂಡ ಹೆಂಡತಿ ಬೇರೆ ಆಗುವಾಗ ಜೊತೆ ಮಾಡಬೇಕು. ಈಗೋ ಹಿಡ್ಕೊಂಡ್ರೆ ಲೈಫಲ್ಲಿ ಏನೂ ಆಗಲ್ಲ.
ಎಲ್ಲ ಈಗೋ ಇಟ್ಕೊಂಡು ಕಡೆ ತನಕ ಅವ್ರು ಬೇರೆ ಬೇರೆನೆ ಇರ್ತಾರೆ. ಆ ಲಾಸ್ಟ್ ಇದ್ದು ಮೆಸೇಜ್ ಚೆನ್ನಾಗಿತ್ತು. ಆ ಲಾಸ್ಟಿಗೆ ಜೊತೆ ಕೂಡಿಸೋದು ವಾಸ್ ದ ಹೈಲೈಟ್ ಆಫ್ ದ ಸ್ಕಿಟ್. ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಗುರುಜಿ. ಬಾಯ್ಸ್ ಅಂಡ್ ಗರ್ಲ್ಸ್, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಅಂತೂ ಗಡಿಯಾರ ತಿರ್ಗಿ 8 ಗಂಟೆ ಇದ್ದಿದ್ದು 9 ಗಂಟೆ ಆಗ್ಬಿಟ್ಟಿದೆ. ಅಂದ್ರೆ ನಾವು ಈಗ ಹೋಗೋ ಟೈಮ್ ಆಗಿದೆ. ಈಗ ಹೋಗಿ ಬರ್ತೀವಿ, ಆದ್ರೆ ನಾಳೆ ರಾತ್ರಿ 8 ಗಂಟೆಗೆ ಬಂದೇ ಬರ್ತೀವಿ. ಅಲ್ಲಿವರೆಗೂ ಟಾಟಾ, ಗುಡ್ ನೈಟ್, ಲವ್ ಯು.